ನಮ್ಮ ಮನಃಶುದ್ಧಿಗಾಗಿ ಸ್ವಲ್ಪ ಸಮಯ ರಾಯರ ಮಹಿಮೆಯನ್ನ ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ರಾಘವೇಂದ್ರ ಗುರು ಸಾರ್ವಭೌಮರು ಭಗವಂತನ ವಿಶೇಷವಾದ ಸೇವೆಯನ್ನ ಮಾಡಿದ ಅತ್ಯಂತ ಶ್ರೇಷ್ಠ ಭಗವದ್ಭಕ್ತರು. ಪ್ರಹ್ಲಾದರಾಜರು ಅಂತ ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ. ವಾಯುನಾಚ ಸಮಾವಿಷ್ಟೋ ಮಹಾಬಲ ಸಮನ್ವಿತಃ ಏನೈವ ಜಾಯಮಾನೇನ ತರಸಾ ಭೂರ್ವಿದಾರಿತ ಅಂತ. ಬಾಲ್ಮೀಕ ರಾಜ ಅಂತ ಕೃಷ್ಣಾವತಾರದ ಪ್ರಸಂಗದಲ್ಲಿ ಅವತಾರ ಮಾಡಿದ ಶ್ರೇಷ್ಠ ಒಬ್ಬ ರಾಜ. ಆ ಬಾಲ್ಮೀಕ ರಾಜ ಅವತಾರ ಮಾಡುವ ಕಾಲಕ್ಕೆ ಭೂಮಿಯೇ ಅವನ ಶಕ್ತಿ ಸಾಮರ್ಥ್ಯಗಳಿಂದ ಸೀಳಿ ಹೋಯ್ತಂತೆ. ಅಂತಹ ಸಾಮರ್ಥ್ಯ ಆ ಬಾಲ್ಮೀಕ ರಾಜನಲ್ಲಿ ಇತ್ತು. ಕಾರಣ ವಾಯುದೇವರ ಆವೇಶ ಆ ಬಾಲ್ಮೀಕ ರಾಜನಲ್ಲಿತ್ತು ಅಂತ ಪುರಾಣಗಳಲ್ಲಿ ಹೇಳಿದ್ದಾರೆ, ಮಹಾಭಾರತದಲ್ಲಿ ಹೇಳಿದ್ದಾರೆ. ಹಾಗಾಗಿ ದುಷ್ಟರ ನಿಗ್ರಹ ಕಾರ್ಯವನ್ನ ವ್ಯಾಪಕವಾಗಿ ಮಾಡಿದ ಬಾಲ್ಮೀಕ ರಾಜ ಪ್ರಹ್ಲಾದ ರಾಜರಾಗಿದ್ದಾಗಲೂ ಅವರ ಅನೇಕ ಸದ್ಗುಣಗಳಿಂದ ಅತ್ಯಂತ ಭಗವತ್ಕರ್ಮವನ್ನ ಮಾಡಿದ್ದಾರೆ. ಇವತ್ತು ಮಾನವರಾಗಿ ಮಾನವೀಯ ಗುಣಗಳು ಇರುವುದು ಸಂಶಯ ಇದೆ. ಎಲ್ಲ ಕಡೆ ಹಿರಣ್ಯಕಶ್ಯಪು, ರಾವಣ, ಕುಂಭಕರ್ಣರೇ ಜಾಸ್ತಿ ಆಗಿದ್ದಾರೆ ಮಾನವ ರೂಪದಲ್ಲಿ. ಆದರೆ ಅವರು ಪ್ರಹ್ಲಾದರಾಜರು ಹಿರಣ್ಯಕಶ್ಯಪುವಿನ ಮಗನಾಗಿ ದೇವತ್ವದ ಗುಣದಿಂದ ಮೆರೆದ ಮಹಾನುಭಾವರು ಪ್ರಹ್ಲಾದರಾಜರು, ರಾಘವೇಂದ್ರ ಸ್ವಾಮಿಗಳು. ಮನುಷ್ಯರಾದವರಿಗೆ ಆ ಸದ್ಗುಣಗಳಿರೋದಿಲ್ಲ. ಅಂತಹದ್ದು ದೈತ್ಯರಾಗಿ ದೇವತ್ವ ಗುಣವನ್ನು ಹೊಂದಿದ ಒಂದು ಅಪವಾದದ ವ್ಯಕ್ತಿತ್ವ. ಬಹುತೇಕ ಪುರಾಣ ಪ್ರಪಂಚದಲ್ಲಿ ಇದು ತುಂಬಾ ಅಪರೂಪದ ಪ್ರಸಂಗ ಇದು. ಅಂತಹ ಪ್ರಹ್ಲಾದರಾಜರು ಅನೇಕ ವಿಧವಾಗಿ ಭಗವಂತನ ಸೇವೆಯನ್ನ ಮಾಡಿದ್ರಂತೆ. ದೇವಬ್ರಾಹ್ಮಣರ ನಿಂದನೆಯನ್ನ ಯಾವತ್ತೂ ಮಾಡಲಿಲ್ಲ. ಅವರಲ್ಲಿ ಶೀಲ, ಸದಾಚಾರ, ಸತ್ಯ, ಧರ್ಮಗಳ ಸರಿಯಾದ ಒಂದು ಆಸಕ್ತಿ ಇತ್ತು. ಅವುಗಳನ್ನ ಸಮಾಜಕ್ಕೆ ಬೋಧನೆ ಮಾಡ್ತಾ ಇದ್ರು. ತಾವು ಒಳ್ಳೆಯದ ಆಗಬೇಕು ಮಾತ್ರ ಅಲ್ಲ, ಮತ್ತೊಬ್ಬರನ್ನ ಒಳ್ಳೆಯವರನ್ನಾಗಿ ಮಾಡಬೇಕಂತೆ. ಅವಾಗ ಅವನ ನೈಜವಾದ ಗುಣಗಳಿದೆ ಅಂತ ಅರ್ಥ. ಪ್ರಹ್ಲಾದ ಹಿರಣ್ಯಕಶ್ಯಪುವಿಗೆ ಒಳ್ಳೆ ಮಗನಾಗಿ ಮಾತ್ರ ಇದ್ದದ್ದಲ್ಲ, ಹಿರಣ್ಯಕಶ್ಯಪುವಿನ ಎಲ್ಲಾ ಮಕ್ಕಳನ್ನು ಒಳ್ಳೆಯವರನ್ನಾಗಿ ಮಾಡಿದ್ರಂತೆ. ಸಾಮಾನ್ಯ ಅಪ್ಪನ ಸಂಸ್ಕಾರಗಳು ಮಕ್ಕಳಿಗೆ ಬರುತ್ತೆ ಅಂತ, ಅಪ್ಪನ ಸಂಸ್ಕಾರ ಮಕ್ಕಳಿಗೆ ಬಂದ್ರೆ ದೇಶ ಹಾಳಾಗುತ್ತೆ ಅಂತ ಪ್ರಹ್ಲಾದರಾಜರು ತಮ್ಮ ಸಂಸ್ಕಾರವನ್ನ ಮಕ್ಕಳಿಗೆ ಬೋಧನೆ ಮಾಡ್ತಾರೆ. ಅಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಪ್ರಹ್ಲಾದರಾಜರದ್ದು. ಕಲಿಯುಗದಲ್ಲಿ ಆಗಬೇಕಾದ್ರೆ ಪ್ರಹ್ಲಾದರಾಜರು ಮಾಡಿದ ಸಾಧನೆಗೆ ಬದರಿ ಕ್ಷೇತ್ರದಲ್ಲಿರುವಂತಹ ನಾರಾಯಣ ಪ್ರಹ್ಲಾದರಾಜರಿಗೆ ವರ ಕೊಡ್ತೇನೆ ಅಂತ ಹೇಳ್ತಾನೆ. ನಿಮಗೇನು ವರ ಬೇಕು ಕೇಳಿ ಅಂತ. ನರಸಿಂಹ ಬಂದಾಗ ವರಗಳನ್ನ ಕೇಳಲಿಲ್ಲ ಪ್ರಹ್ಲಾದರಾಜರು, ಆದರೆ ನಾರಾಯಣನ ಬಳಿ ಹೋದಾಗ ವರವನ್ನ ಕೇಳಿದ್ದಾರೆ ಎನ್ನುತ್ತೆ ಪುರಾಣ. ಏನು ವರವನ್ನ ಕೇಳಿದ್ರು? ಮುಂದೆ ಘೋರವಾದ ಕಲಿಯುಗ, ಯಾರ ಮನಸ್ಸು ಕೂಡ ಅವರ ನಿಯಂತ್ರಣದಲ್ಲಿ ಇರೋದಿಲ್ಲ. ಎಲ್ಲರೂ ಕೂಡ ತುಂಬಾ ಅಸತ್ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ. ಇಂತಹ ಕಲಿಯುಗದಲ್ಲಿ ದೇವರು, ಧರ್ಮ ಅನ್ನುವ ಶ್ರದ್ಧೆಯನ್ನು ಹುಟ್ಟಿಸುವಂತಹ ಶಕ್ತಿ ನನ್ನಲ್ಲಿ ಆವಾಹನೆ ಮಾಡುವಂತ ಬದರಿ ನಾರಾಯಣನಲ್ಲಿ ವರವನ್ನ ಪಡೆದು ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ ಎನ್ನುವ ದಾಖಲೆ ಪುರಾಣಗಳಲ್ಲಿ ಇದೆ. ಹಾಗಾಗಿ ಪ್ರಹ್ಲಾದರಾಜರು ಕಲಿಯುಗದ ಮಂದಿಗೋಸ್ಕರ ಅವತಾರ ಮಾಡಿದ್ದಾರೆ. ನಾವೆಲ್ಲ ಹುಟ್ಟುವುದು ನಮ್ಮ ಬದುಕಿಗಾಗಿ, ಆದರೆ ರಾಘವೇಂದ್ರ ಸ್ವಾಮಿಗಳ ಅವತಾರ ಮಾಡಿದ್ದು ನಮ್ಮೆಲ್ಲರ ಬದುಕಿಗಾಗಿ ಹೊರತು ಅವರ ಬದುಕಿಗಾಗಿ ಅಲ್ಲ. ಬದುಕನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದ ಒಂದು ಪವಿತ್ರವಾದ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದ್ದು. ಇವರ ಬಗ್ಗೆ ಪ್ರಶಂಸೆಯ ಮಾತುಗಳು ಅನೇಕ ದಾಸರು ಮಾಡಿದ್ದಾರೆ, ಅನೇಕ ಜ್ಞಾನಿಗಳು ಹೊಗಳ್ತಾ ಇದ್ದಾರೆ, ಅದೆಲ್ಲ ಬೇರೆ.
ವೇದವ್ಯಾಸ ದೇವರ ಪುರಾಣಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಶಂಸೆಯ ಮಾತುಗಳಿದ್ದಾವೆ. ತುಲ್ಯನಿಂದ ಸ್ತುತಿಂ ದಾಂತಂ ಶೂನ್ಯಾಗಾರ ವಿವೇಶನಂ ಚರಾಚರಾಣಾಂ ಭೂತಾನಾಂ ವಿದಿತ ಪ್ರಭವಾಪ್ಯಯಂ. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಸ್ತುತಿ ನಿಂದೆಗಳನ್ನ ಸಮಾನವಾಗಿ ತೆಗೆದುಕೊಳ್ತಾರಂತೆ. ನಿಂದನೆ ಮಾಡಿದವರು, ಪ್ರಶಂಸೆ ಮಾಡಿದವರು ಅದಕ್ಕೆ ಈಲ್ಡ್ ಆಗಲ್ಲ, ಮನಸ್ಸು ಅದಕ್ಕೆ ವಶ ಆಗಲ್ಲ. ಜೀವನದಲ್ಲಿ ಸುಖ ದುಃಖಗಳನ್ನು ಹೇಗೆ ನಾವು ಎದುರಿಸಬೇಕು ಅನ್ನುವ ಪಾಠವನ್ನ ಅವರ ವ್ಯಕ್ತಿತ್ವದಲ್ಲಿ ಮಾಡಿಕೊಂಡಿದ್ದಾರಂತೆ ರಾಘವೇಂದ್ರ ಸ್ವಾಮಿಗಳು. ಶೂನ್ಯಾಗಾರ ನಿವೇಶನಂ, ತುಂಬ ಏಕಾಂತ ಪ್ರಿಯರಂತೆ ರಾಘವೇಂದ್ರ ಸ್ವಾಮಿಗಳು. ಇವತ್ತು ವೃಂದಾವನದಲ್ಲಿ ಕುಳಿತು ರಾಯರ ತಲೆಯ ಮೇಲೆ ಹಯಗ್ರೀವ ದೇವರಿದ್ದಾರೆ. ಸಮಸ್ತ ಮಂತ್ರಗಳಿಗೆ ನಿಯಾಮಕ ರೂಪ ಹಯಗ್ರೀವ ರೂಪ. ರಾಮ, ಕೃಷ್ಣ, ಭೂವರಾಹ, ವೇದವ್ಯಾಸ, ಹಯಗ್ರೀವ ಈ ಎಲ್ಲ ರೂಪಗಳನ್ನ ಪ್ರಾಣದೇವರ ಅಧಿಷ್ಠಾನದಲ್ಲಿ ಏಕಾಂತದಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಏಕಾಂತದಲ್ಲಿ ದೇವರನ್ನ ಧ್ಯಾನ ಮಾಡ್ತಾ ಕುಳಿತರೆ ಇಷ್ಟೆಲ್ಲ ಜನ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ, ಅವರವರ ಅಪೇಕ್ಷೆಗಳನ್ನ ಮುಂದಿಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿಸಿಕೊಳ್ತಾರೋ ಇಲ್ಲೋ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಉತ್ತರ ಕೊಡ್ತಾರೆ, ಚರಾಚರಾಣಾಂ ಭೂತಾನಾಂ ವಿದಿತ ಪ್ರಭವಾಪ್ಯಯಂ. ಸಮಸ್ತ ಜೀವರಾಶಿಗಳ ಕಷ್ಟಗಳೇನು ಸುಖಗಳೇನು ಅಂತ ಅರ್ಥ ಮಾಡಿಕೊಂಡು ಚಿಕಿತ್ಸೆ ಕೊಡ್ತಾರಂತೆ. ಇನ್ನೊಂದು ರೂಪದಿಂದ, ಒಂದು ರೂಪದಿಂದ ದೇವರನ್ನ ಧ್ಯಾನ ಮಾಡ್ತಾ ಇರ್ತಾರೆ, ಇನ್ನೊಂದು ರೂಪದಿಂದ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇರ್ತಾರೆ. ಭಕ್ತರಿಗೆ ಅನುಗ್ರಹ ಮಾಡಬೇಕಾದ್ರೆ ಪುಣ್ಯವನ್ನ ದಾನ ಮಾಡಬೇಕು. ಒಂದು ಪಾತ್ರೆಯಲ್ಲಿ ಬಿಸಿಬೇಳೆ ಬಾತ್ ಹಾಕಿ ಬಡಿಸ್ತಾ ಇದ್ರೆ ಪಾತ್ರೆ ಖಾಲಿ ಆಗುತ್ತಾ ಇಲ್ವಾ? ಭಕ್ತರು ಬರ್ತಾ ಇರ್ತಾರೆ, ಅವ್ರಿಗೆ ಅನುಗ್ರಹ ಮಾಡ್ತಾ ಇದ್ರೆ ಅವ್ರ ಪುಣ್ಯ ಎಲ್ಲ ಖಾಲಿ ಆಗುತ್ತಾ ಇಲ್ವಾ? ಭಕ್ತರನ್ನೇ ನೋಡ್ತಾ ಕೂತಿದ್ರೆ ಖಾಲಿ ಆಗೋಗುತ್ತೆ. ಅದಕ್ಕೆ ರಾಯರು ಎರಡು ರೂಪದಿಂದ ಈ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಒಂದು ರೂಪದಿಂದ ದೇವರನ್ನ ಧ್ಯಾನ ಮಾಡ್ತಾ ಇರ್ತಾರೆ, ಅದು ಹರಿಯುವ ಮಂತ್ರದ ಬಲ ಬರ್ತಾ ಇರುತ್ತೆ ಒಂದು ಕಡೆಯಿಂದ. ಮತ್ತೊಂದು ರೂಪದಿಂದ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇರ್ತಾರೆ. ಬಿಸಿಬೇಳೆ ಪಾತ್ರೆ ಖಾಲಿ ಆಗ್ಬೋದು, ರಾಯರಲ್ಲಿರುವ ಮಂತ್ರದ ಬಲ ಖಾಲಿ ಆಗಲ್ಲ ಅಂತ ಹೇಳಿದೆ ರಾಮಾಯಣ ಪುರಾಣಗಳು. ಅಂತಹ ಶಕ್ತಿ ರಾಘವೇಂದ್ರ ಸ್ವಾಮಿಗಳು. ಒಂದು ರೂಪದಿಂದ ಧ್ಯಾನ ಮಾಡ್ತಾ ಮತ್ತೊಂದು ರೂಪದಿಂದ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇರ್ತಾರೆ. ಅದಾದ ಮೇಲೆ ಅಕೃತ್ಯಂತಂ ಅರ್ಹಷ್ಯಂತಂ ಅಪ್ರಿಯೇಷು ಪ್ರಿಯೇಷು ಚ ಕಾಂಚನೇ ವಾತ ಲೋಷ್ಟೇವ ಉಭಯೋ ಸಮದರ್ಶನಂ. ನಮಗೇನಾಗುತ್ತೆ ಅಂದ್ರೆ, ನಮಗೆ ಇಷ್ಟವಾದ ವ್ಯಕ್ತಿಗಳು ಕಂಡಾಗ ಮಂದಹಾಸ ಬೀರ್ತೇವೆ. ನಮಗೆ ಬೇಡದೇ ಇರುವ ವ್ಯಕ್ತಿಗಳು ಮಂತ್ರಾಲಯದಲ್ಲಿ ಸಿಕ್ಕಿದ್ರು ಬೈಕೊಳ್ತೇವೆ, ಇವನೇ ಯಾಕಿಲ್ ಬಂದ. ನಮಗವ್ರನ್ನ ಕಂಡ್ರೆ ಆಗಲ್ಲ, ಅವರಲ್ಲಿ ದ್ವೇಷ, ಅಪ್ರಿಯ. ನಮಗೆ ಪ್ರೀತಿ ಪಾತ್ರರಲ್ಲಿ ಸಂತೋಷ, ಬೇಡದೇ ಇರುವ ವ್ಯಕ್ತಿಗಳಲ್ಲಿ ಹಗೆತನ ನಮ್ಮ ಮನಸ್ಸಿನಲ್ಲಿದೆ. ಈ ಗುಣ ರಾಘವೇಂದ್ರ ಸ್ವಾಮಿಗಳಲ್ಲಿ ಇಲ್ಲಂತೆ. ಅಕೃತ್ಯಂತಂ ಅಹರ್ಷ್ಯಂತಂ, ಯಾರೋ ಬಂದ್ರು, ತನಗೆ ಬೇಕಾದವರು ಬಂದ್ರು ಅಂತ ನಗಲ್ಲ, ನನಗೆ ದ್ವೇಷಿಗಳು ಬಂದ್ರು ಅಂತ ದ್ವೇಷ ಮಾಡಲ್ಲ. ಇಬ್ಬರನ್ನು ಸಮಾನವಾಗಿ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ಯಾರೇ ಇರಲಿ ಅವರಲ್ಲಿ ದ್ವೇಷ ಭಾವ ಇಲ್ಲ. ಅವರಲ್ಲಿ ದ್ವೇಷ ಭಾವ ಇಲ್ಲ ಅನ್ನೋಕ್ಕಿಂತ ಹಿರಣ್ಯಕಶ್ಯಪು 14 ಲೋಕಗಳಿಗೆ ಮೃತ್ಯು ಭಯಂಕರ ಅವನು. ಅಂತಹ ಮಹಾ ದೈತ್ಯನ ಹೃದಯದಲ್ಲಿರುವ ದ್ವೇಷವನ್ನ ಪರಿಹಾರ ಮಾಡಿದ ಕೀರ್ತಿ ಅದು ರಾಘವೇಂದ್ರ ಸ್ವಾಮಿಗಳದ್ದು. ಹಾಗಾಗಿ ಅವರಲ್ಲಿ ದ್ವೇಷ ಇಲ್ಲ ಅಲ್ಲ, ಮತ್ತೊಬ್ಬರ ಹೃದಯದಲ್ಲಿ ದ್ವೇಷಗಳಿದ್ರೆ ಅದನ್ನು ಪರಿಹಾರ ಮಾಡ್ತಾರೆ. ನಮ್ಗಾಗದೇ ಇದ್ದವ್ರು ಇಲ್ಲಿಗೆ ಬಂದಿದ್ದಾರೆ, ಅವಾಗ ರಾಘವೇಂದ್ರ ಸ್ವಾಮಿಗಳು ಏನ್ ಮಾಡ್ತಾರೆ? ಅವ್ರನ್ನ ಆಗುವ ಹಾಗೆ ಮಾಡ್ತಾರೆ ಅಂತ ಅರ್ಥ. ಅವರ ಹೃದಯದಲ್ಲಿರುವ ದ್ವೇಷವನ್ನ ಪರಿಹಾರ ಮಾಡ್ತಾರೆ. ಮಧ್ವಾಚಾರ್ಯರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು ಅವರದ್ದೆಲ್ಲ ಗುಣ ಏನು ಅಂದ್ರೆ, ಅವರ ಬಳಿ ಇಬ್ಬರೂ ವಾಸ ಮಾಡ್ತಾರಂತ. ಅವ್ರು ಜಪ ಮಾಡ್ತಾ ಕುಳಿತಾಗ ಒಂದು ಹಸು ಬಂತೆ, ಅದನ್ನ ನೋಡಿಕೊಂಡು ಹುಲಿ ಬಂದ್ರೆ ಹುಲಿಗೂ ಹಸುವಿನ ಸ್ವಭಾವ ಬರುತ್ತಂತೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಿಂದ. ಈ ತರ ತುಂಬಾ ಕಥೆಗಳಿದ್ದಾವೆ. ಭಾವಿ ಸಮೀರ ವಾದಿರಾಜರು ಜಪ ಮಾಡ್ತಾ ಕುಳಿತಿದ್ರು, ಒಂದು ಇಲಿಯನ್ನ ಹಾವು ಅಟ್ಟಿಸಿಕೊಂಡು ಬಂತಂತೆ. ಆ ಇಲಿ ವಾದಿರಾಜರ ಮಣೆ ಬುಡಕ್ಕೆ ಹೋಯ್ತು. ವಾದಿರಾಜರನ್ನು ನೋಡಿದ ಹಾವಿಗೆ ಇಲಿಯನ್ನ ತಿನ್ನಬೇಕು ಅನ್ನೋ ದ್ವೇಷ ಭಾವ ಹೊರಟೋಯ್ತಂತೆ. ಆದ್ರಿಂದ ಸಾಮಾನ್ಯವಾದ ವೈರಗಳನ್ನ ಅದು ಸಾಫ್ಟ್ವೇರ್ ತರ ದೇವರು ಒಳಗಡೆ ಹಾಕ್ಬಿಟ್ಟಿರ್ತಾನೆ.
ಆದ್ರೆ ಮಹಾತ್ಮರ ಹತ್ರ ಬಂದಾಗ ಸಾಫ್ಟ್ವೇರ್ ಬದಲಾಗುತ್ತೆ, ಆ ದ್ವೇಷ ಭಾವಗಳು ಹೊರಟೋಗುತ್ತೆ. ಅಂತ ಶಕ್ತಿ ಸಾಮರ್ಥ್ಯಗಳು ರಾಘವೇಂದ್ರ ಸ್ವಾಮಿಗಳಲ್ಲಿದೆ. ಯಾಕೆ ಅವರಲ್ಲಿದೆ? ಅದು ಕಾರಣವನ್ನ ಕೊಡ್ತಾರೆ. ರಾಘವೇಂದ್ರ ಅಂದ್ರೆ ಯಾರ ಹೆಸರು ಹೇಳಿ? ರಘುಕುಲದಲ್ಲಿ ಅವತಾರ ಮಾಡಿದ ಶ್ರೀರಾಮಚಂದ್ರ ಅಂತ ಅರ್ಥ. ರಾಯರು ಉಪಾಸನೆ ಮಾಡುದು ಮೂಲರಾಮನನ್ನ. ರಾಯರ ಆರಾಧ್ಯ ದೈವ ಮೂಲರಾಮ. ನೀವು ಎದುರುಗಡೆ ನೋಡ್ತಾ ಇರೋದು ಇಲ್ಲಿ ರಾಮನೇ ನಿಂತಿದ್ದಾನೆ. ಇಲ್ಲಿ ರಾಮ ಏನ್ ಮಾಡ್ತಾನೆ? ರಾಮ ಕೈಯಲ್ಲಿ ಒಂದು ಬಾಣ ಹಿಡ್ಕೊಂಡಿರ್ತಾನೆ. ಈಗ ಬಾಣ ಹೆಂಗ್ ಹಿಡ್ಕೊಳ್ಬೇಕು? ನಮಗೆ ಹೆಂಗ್ ಹಿಡ್ಕೊಳ್ಬೇಕು ಗೊತ್ತಿಲ್ಲ. ಮೊಬೈಲ್ ಹಿಡ್ಕೊಂಡು ಪ್ರಾಕ್ಟೀಸ್ ಇದೆ ಅಷ್ಟೇ. ಬಾಣ ಹಿಡ್ಕೊಳ್ಳೋ ಅಭ್ಯಾಸ ನಮಗ್ ಗೊತ್ತಿಲ್ಲ. ರಾಮ ಬಾಣ ಹೀಗೆ ಹಿಡ್ಕೊಂಡಿರ್ತಾನಂತೆ. ಅಂದ್ರೆ ರಾಮನನ್ನ ಸರಿಯಾಗಿ ಉಪಾಸನೆ ಮಾಡಿದ್ರೆ ಇದು ಜ್ಞಾನ ಮುದ್ರೆ. ಇದು ನಿಮ್ಮ ಅಜ್ಞಾನವೆಂಬ ವೈರಿಯನ್ನ ಪರಿಹಾರ ಮಾಡಿ ಸುಜ್ಞಾನವೆಂಬ ತತ್ವಜ್ಞಾನವನ್ನ ಕೊಡ್ತಾನೆ. ಅದಕ್ಕೆ ಈ ಮುದ್ರೆಯಿಂದ ಬಾಣ ಪ್ರಯೋಗ ಮಾಡ್ತಾನೆ ರಾಮ. ರಾಮ ಹೀಗೆಳೆದು ಬಾಣ ಪ್ರಯೋಗ ಮಾಡಿದ್ರೆ ಅವರ ಹೃದಯದಲ್ಲಿರುವ ಅಜ್ಞಾನ ಹೊರಟೋಗುತ್ತಂತೆ. ವಾಲಿ ರಾವಣನ ಒಟ್ಟಿಗೆ ನೀಚ ಮೈತ್ರಿಯನ್ನ ಮಾಡಿದ್ದ. ವಾಲಿಗೂ ರಾವಣನಿಗೂ ಸಂಬಂಧ ಇತ್ತು. ಮೂಲತಃ ವಾಲಿ ಇಂದ್ರನ ಅವತಾರ. ಅವನು ದೇವೇಂದ್ರ. ಅವನ ಬುದ್ಧಿ ಹಾಳಾಗೋಗಿತ್ತು ದುಷ್ಟರ ಸಹವಾಸದಿಂದ. ರಾಮ ಹೀಗೆ ಒಂದು ಬಾಣವನ್ನ ಎಳೆದು ಅವನ ಎದೆಗೆ ಹೊಡೆದ. ಮುಂದೆ ಅದೇ ವಾಲಿ ಕೃಷ್ಣಾವತಾರದಲ್ಲಿ ಅದೇ ರಾಮ ಕೃಷ್ಣನಾದಾಗ ಅರ್ಜುನನಾಗಿ ಬಂದು ಸೇವೆ ಮಾಡಿದ. ಇದರ ಅರ್ಥ ಏನು? ರಾಮನ ಕೈಲಿ ಏಟು ತಿಂದ್ರೆ ರಾಮನ ಪಾದದಲ್ಲಿ ಸೇವೆ ಮಾಡುವ ಬುದ್ಧಿ ಬರುತ್ತೆ ಅಂತ ಅರ್ಥ. ಅದಕ್ಕೆ ಯಾರ್ದಾದ್ರೂ ಕೈಲಿ ಹೊಡೆಸ್ಕೊಳ್ಬಾರ್ದು. ಹೊಡೆಸ್ಕೊಳ್ಳುವುದಾದ್ರೆ ದೊಡ್ಡವ್ರ ಕೈಲಿ ಹೊಡೆಸ್ಕೊಳ್ಬೇಕು. ಹೊಡೆಸ್ಕೊಳ್ಳಿ ಕ್ಯೂ ನಿಂತ್ಕೊಳ್ಬೇಕು. ಇವತ್ತು ಯಾವ ದೊಡ್ಡವರು ಹೊಡೆಯಲ್ಲ, ಮುದ್ರಾಧಾರಣೆ ಮಾಡ್ತಾರೆ. ಒಳ್ಳೆ ಬುದ್ಧಿ ಬರಲಿ ಅಂತ ಮುದ್ರಾಧಾರಣೆ ಮಾಡ್ತಾರೆ. ಎಲ್ಲೆಲ್ಲೋ ಸುಟ್ಟುಕೊಳ್ಳೋದಲ್ಲ, ಶಂಖಚಕ್ರಗಳಿಂದ ದೇಹವನ್ನು ಸುಟ್ಟಿಕೊಳ್ಬೇಕು. ಅವಾಗ ಒಳ್ಳೆ ಬುದ್ಧಿ ಬರುತ್ತೆ. ರಾಮನ ಗುಣಗಳೇನು? ರಾಮನ ಹತ್ತಿರ ಹೋದ್ರೆ ಎಂಥವರಿಗೂ ಒಳ್ಳೆ ಗುಣಗಳು ಬರುತ್ತಂತೆ. ರಾವಣನೇ ಹೇಳ್ತಾನೆ, ರಾಮನಲ್ಲಿ ವೈರ ಮಾಡಬೇಕು ಅಂತ ಅನಿಸೋದಿಲ್ಲ, ಯಾವಾಗಲೂ ಒಂದೊಂದು ಬಾರಿ ನನಗೆ ಹಾಗೆ ದುರ್ಬುದ್ಧಿ ಬರುತ್ತೆ ಅಂತಾನೆ. ರಾವಣನ ಮನಸ್ಸಿನಲ್ಲೇ ಅಂಥ ಶಕ್ತಿ ಆ ರಾಮನದ್ದು. ನಿಮಗೆಲ್ಲ ಕಥೆ ಗೊತ್ತಿದೆ. ಈ ಕೋತಿಗಳೆಲ್ಲ ಸೇತುವೆ ನಿರ್ಮಾಣ ಮಾಡಬೇಕಾದ್ರೆ ಸಮುದ್ರದಲ್ಲಿ ಸೇತುವೆ ಕಟ್ಟೋದು ಬಹಳ ಕಷ್ಟ. ತುಂಗಭದ್ರಾ ಸೇತುವೆ ಕತೆ ಏನಾಯ್ತು ಅಂತ ದಿನ ನ್ಯೂಸ್ ಅಲ್ಲಿ ನೋಡಿದಿರಿ ನೀವು. ಆ ಗೇಟ್ ಓಪನ್ ಆಗ್ಬಿಡ್ತು. ಅದನ್ನ ತಾತ್ಕಾಲಿಕ ಅಳವಡಿಸಿಕೊಳ್ಳಿಕ್ಕೆ ಸರ್ಕಾರ ಎಲ್ಲ ಮೇಲೆ ಕೆಳಗೆ ಆಯ್ತು. ಅಂತಹದ್ದು ಸಮುದ್ರದಲ್ಲಿ ಲಂಕೆ ತನಕ ಸೇತುವೆ ಕಟ್ಟಬೇಕು. 1000 ಕಿಲೋಮೀಟರ್ ಸೇತುವೆ. ಅದು ತ್ರೇತಾಯುಗ. ಇವತ್ತಿನ ತರ ಟೆಕ್ನಾಲಜಿ ಯುಗ ಅಲ್ಲ, ತ್ರೇತಾಯುಗ. ಇದಕ್ಕಿಂತ ಅದ್ಭುತವಾದ ಶಕ್ತಿ ಇತ್ತು ತ್ರೇತಾಯುಗದಲ್ಲಿ. ರಾಮ ಹೇಳಿದ, ನನ್ನ ಹೆಸರನ್ನ ಬರೆದು ಕಲ್ ಮೇಲೆ ಹಾಕಿ, ಯಾವ ಕೆಳಗಡೆಯಿಂದ ಸಿಮೆಂಟ್ ಬೇಡ, ಕಾಂಕ್ರೀಟ್ ಬೇಡ, ಅಥವಾ ಕಬ್ಬಿಣದ ರಾಡ್ ಬೇಡ, ಪಿಲ್ಲರ್ ಬೇಡ, ನನ್ನ ರಾಮನಾಮದಿಂದ ಕಲ್ಲು ತೇಲುತ್ತೆ ಅಂತ ರಾಮ ಅನೌನ್ಸ್ ಮಾಡಿದ. ಇದು ರಾಮನ ಶಕ್ತಿ. ಕಲ್ಲು ಹಾಕೊಂಡೋದ್ರು ತೇಲಿಕ್ಕೆ ಆರಂಭ ಆಯಿತು. ಮಂಡೋದರಿ ರಾವಣನಿಗೆ ಹೇಳ್ತಾಳೆ, ರಾಮನ ಬಲ ಎಂಥದ್ದು. ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಸಮುದ್ರದಲ್ಲಿ ತೇಲ್ತಾ ಇದೆ. ಅದೇ ರಾಮ ಲಂಕೆಗೆ ಬರ್ತಾ ಇರೋದು ನಿಮ್ಮನ್ನ ಗುರಿಯಾಗಿಟ್ಟುಕೊಂಡು. ಅವನೇನಾದ್ರೂ ಬಾಣ ಪ್ರಯೋಗ ಮಾಡಿದ್ರೆ ನಿಮ್ಮ 10 ತಲೆಯೂ ಹಾರಿ ಹೋಗುತ್ತೆ. ದೇವರು ನಿಮಗೆ 10 ತಲೆ ಕೊಟ್ಟಿದ್ದಾನೆ. ಒಂದು ತಲೆಯಲ್ಲಾದ್ರೂ ರಾಮ ರಾಮ ಅನ್ನಿ ಅಂತ ಕೇಳಲಿಲ್ಲ. ರಾವಣ ಹೇಳಿದ, ನನಗೂ ಅಂತಹದ್ದೇ ಮಂತ್ರ ಬಲ ಇದೆ. ರಾವಣ ಅಂತ ಕಲ್ಲಿನ ಮೇಲೆ ಬರೆದು ನೀರಿನಲ್ಲಿ ಹಾಕಿದ್ರೆ ಕಲ್ಲು ತೇಲುತ್ತಾ ಅಂತ ಕೇಳ್ತಾಳೆ ಮಂಡೋದರಿ. ತೇಲುತ್ತೆ, ಬಾ ತೋರಿಸ್ತೇನೆ ಅಂತಾನೆ. ಆಚೆ ಸಮುದ್ರದ ದಡದಲ್ಲಿ ಮಂಡೋದರಿನ ಕರ್ಕೊಂಡು ಬಂದು, ಅವನ ಹೆಂಡತಿನ ಕರ್ಕೊಂಡು ಬಂದು ರಾವಣ ಅಂತ ಬರೀತಾನೆ ಕಲ್ಲಿನ ಮೇಲೆ. ಕಲ್ಲು ಬಿಡ್ತಾನೆ. ಕಲ್ಲು ತೇಲಿಕ್ಕೆ ಆರಂಭ ಆಗುತ್ತೆ. ಮಂಡೋದರಿಗೆ ಆಶ್ಚರ್ಯ ಆಗುತ್ತೆ. ಡೌಟ್ ಬರುತ್ತೆ ಅವಳಿಗೆ, ನನ್ನ ಗಂಡನಿಗೆ ಈ ಶಕ್ತಿ ಇಲ್ಲ ಅಂತ. ಯಾವ ಹೆಣ್ಮಕ್ಳಿಗೂ ತಮ್ಮ ಗಂಡನ ಬಗ್ಗೆ ಅಟ್ಟಕ್ಕಷ್ಟೇ. ಹಾಗಾಗಿ ಅವಳಿಗೆ ಡೌಟ್ ಬರುತ್ತೆ. ರಾತ್ರಿ ಕೇಳ್ತಾಳೆ, ಸತ್ಯನಾ, ನೀವು ರಾವಣ ಅಂತ ಬರೆದಿರಿ, ಕಲ್ಲು ತೇಲಿದ್ದ? ರಾವಣ ಹೇಳ್ತಾನೆ, ಕಲ್ಲಿನ ಮೇಲೆ ರಾವಣ ಅಂತ ಬರೆದೆ. ಕಲ್ಲನ್ನು ನೀರಿಗೆ ಹಾಕ್ಬೇಕಾದ್ರೆ ಹೇಳಿದೆ, ಏ ಕಲ್ಲೇ, ನೀನು ಒಂದು ವೇಳೆ ತೇಲಿಲ್ಲ ಅಂದ್ರೆ ರಾಮನ ಆಣೆ ಅಂತ ಹೇಳಿದೆ. ರಾಮನಾಮ ಬಲದಿಂದ ಕಲ್ಲು ತೇಲಿದ್ದು, ನನ್ನ ನಾಮದಿಂದ ಅಲ್ಲ. ಹಾಗೆ ರಾವಣನಿಗೂ ಕೂಡ ರಾಮನಾಮದ ಬಲ ಏನು ಅಂತ ಗೊತ್ತಿತ್ತು. ಅಂತಹ ರಾಮನಾಮವನ್ನ ನಿರಂತರ ಉಪಾಸನೆ ಮಾಡುವ ಗುರುಗಳೇ ರಾಘವೇಂದ್ರ ಸ್ವಾಮಿಗಳು. ಅವರಲ್ಲಿ ಎಂಥ ಬಲವೂ ಇದೆ. ಕಲ್ಲನ್ನ ತೇಲಿಸ್ತಾರೆ, ನಮ್ಮ ಬದುಕನ್ನ ತೇಲಿಸ್ತಾರೆ. ಮುಳುಗುವ ಬದುಕನ್ನ ತೇಲಿಸುವ ಸಾಮರ್ಥ್ಯ ರಾಮನಾಮದ ಬಲದಿಂದ ಇರುವ ಕಲಿಯುಗದ ಗುರುಗಳು ಯಾರು? ರಾಘವೇಂದ್ರ ಸ್ವಾಮಿಗಳು. ಎಲ್ಲಾರ ಬಾಯಲ್ಲೂ ರಾಯರು